ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸ್ವೀಟ್ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಹುಣಸೆಹಣ್ಣನ್ನ ತಗೊಂಡಿದ್ದೀನಿ. ಇದನ್ನ ಫಸ್ಟ್ ಕುದಿತಾ ಇರೋ ನೀರನ್ನ ಹಾಕಿ ಇದನ್ನ ಒಂದ್ 2 ಗಂಟೆ ನೆನೆಸಿಡ್ತೀನಿ. ಇದನ್ನ ಈ ತರ ಬೇಡ ಇನ್ಸ್ಟೆಂಟ್ ಆಗಿ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಒಂದ್ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಗನೂ ಆಗುತ್ತೆ. ಇದು ನೋಡಿ ಚೆನ್ನಾಗಿ ನೆಂದಿದೆ. ಕೈಯಲ್ಲಿ ಈ ತರ ಗಿವ್ಚ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ಕೈಯಲ್ಲಿ ಮಾಡಿಕೊಂಡು ಪಲ್ಪ್ನ ನಿತ್ತಕೊಳ್ತಾ ಇದ್ದೀನಿ. ಇದನ್ನ ಈಗ ನಾನು ಸೋಸ್ಕೊಳ್ತೀನಿ. ಒಂದು ಸೋಸೋದಕ್ಕೆ ಅಂತ ಹಾಕಿ ಇದಕ್ಕೆ ಮತ್ತೆ 1 ಕಪ್ ಆಗುವಷ್ಟು ನೀರನ್ನು ಹಾಕೊಂಡು ಚೆನ್ನಾಗಿ ಸೋಸ್ಕೊಳ್ತೀನಿ. ಸೋಸ್ಕೊಂಡಿದ್ದೀನಿ ನೋಡಿ, ಎಷ್ಟು ಆಗಿದೆ ಪಲ್ಪ್ ಮಾಡಿಕೊಂಡಿರೋದನ್ನ. ಇದನ್ನ ಈಗ ನಾನು ಒಂದು ಕಡಾಯಿಗೆ ಹಾಕೊಳ್ತೀನಿ. ಸೋಸ್ಕೊಂಡಿರೋದನ್ನ ಇನ್ನ ಕಡಾಯಿಗೆ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದಕ್ಕೆ ನಾನು ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಬೆಲ್ಲನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೇನೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ. ಹಾಗೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ತಿಕ್ ಆಗೋ ತನಕ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನ ಹಾಗೇನೆ 5 ರಿಂದ 10 ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು. ಈ ವಿಡಿಯೋದಲ್ಲಿ ಮಾಡಿರುವಂಥ ಚಟ್ನಿ ಪ್ರತಿಯೊಂದು ಚಾಟ್ಸ್ಗೂ ಆಗುತ್ತೆ. ಇದು ಪಾನಿಪುರಿಗಾಗಲಿ ಯಾವುದೇ ಚಾಟ್ಸ್ಗಾದ್ರೂ ತುಂಬಾ ಸೂಟಬಲ್ ಆಗಿರುತ್ತೆ. ಬೇಗನೂ ಕೂಡ ಮಾಡ್ಕೊಳ್ಬಹುದು, ಮತ್ತೆ ಪ್ರಿಸರ್ವ್ ಕೂಡ ಮಾಡ್ಬೋದು. ಇದನ್ನ ಒಂದು 10 ತಿಂಗಳಂತೂ ಪ್ರಿಸರ್ವ್ ಮಾಡ್ಬೋದು ಫ್ರಿಜ್ ಅಲ್ಲಿ ಇಟ್ಟು. ನನ್ನ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ಚೆನ್ನಾಗಿ ಕುದ್ದಿದ್ದು ಕೂಡ ಥಿಕ್ನೆಸ್ ಕೂಡ ಬಂದಿದೆ. ಇದನ್ನ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಸಣ್ಣ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ಎಲ್ಲಾ ತರ ಚಾಟ್ಸ್ಗೂ ಕೂಡ ಚೆನ್ನಾಗಾಗತ್ತೆ. ಈಗ ನೋಡಿ ಹುಣಸೆಹಣ್ಣು ಚಟ್ನಿ ರೆಡಿ ಆಗಿದೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.